ಮಜಾ ಏನಪ್ಪಾ ಅಂದ್ರೆ ಈ ಹಾರ್ಮಿಲ್ಗಳು ಒಂದ್ಸರಿ ತನ್ನ ಸಂಗಾತಿ ಆಯ್ಕೆ ಮಾಡ್ಕೊಂಡ್ರೆ ಸಾಯೋವರೆಗೂ ಜೊತೆಯಲ್ಲೇ ಇರುತ್ತೆ ಕೊನೆವರೆಗೂ. ಮತ್ತೇನಾದ್ರೂ ಇಷ್ಟೊಂದು ಕಾಡು ನೋಡ್ತಿದೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಈ ಹಾರ್ಮಿಲ್ಗಳು. ಮೋಸ್ಟ್ ವಾಂಟೆಡ್ ಅಂದ್ರೆ ಫೋಟೋಗ್ರಾಫರ್ಸ್ ಫೇವ್ರೇಟ್ ಅವಲ್ ಅಂತಾನೆ ಹೇಳ್ಬೋದು. ಆಮೇಲೆ ಹಕ್ಕಿ ಯಾರೇ ನೋಡಿದ್ರು ಕೂಡ ಅದೊಂಥರ ನಮ್ಗೆ ಬಹಳ ಖುಷಿ ಆಗುತ್ತೆ. ಮತ್ತೆ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಇದರಿಂದ ಆಯ್ತು. ಸಿಮ್ ಸರ್ ಫಸ್ಟ್ ಇಲ್ಲಿ ಗೈಡ್ ಅವ್ರದ್ದೇ ಗೆಸ್ಟಿಗೆ ಕರ್ಕೊಂಡ್ ಬರ್ತಿದ್ರು. ಅವ್ರು ನೋಡಿ ಕಲಿತೆ. ಅವರೇ ನಮ್ಮ ಶಾಲೆಗೆ ರಿಸೋರ್ಸ್ ಪರ್ಸನ್ ಆಗಿ ಬಂದಿದ್ರು. ಎಲ್ಲರೂ ಬರ್ತಾರೆ, ಅರೆ ಗೈಡ್ ಆಗ್ರಿ, ಗೈಡ್ ಮಾಡಿ ಅಂದ್ರೆ ಯಾರೂ ಬರೋದಿಲ್ಲ. ನಿಶ್ಶಬ್ದದ ಮಧ್ಯ ಕೇಳಿಬರುವ ಒಂದು ಸಂಗೀತ ಅಂದರೆ ಅದು ಪಕ್ಷಿಗಳ ಸ್ವರ. ಮತ್ತು ಪ್ರತಿ ಹಾರಾಟನೂ ಒಂದು ಕಥೆ. ಇಲ್ಲಿ ಪ್ರತಿ ಕ್ಷಣವೂ ಒಂದು ಅನುಭವ. ಹೀಗೆ ಮನಸ್ಸು ಕಳೆದು ಹೋಗುವ ಸ್ಥಳ ಅಂದರೆ ಅದುವೇ ನಮ್ಮ ದಾಂಡೇಲಿ. ನಮಸ್ತೆ, ನನ್ನ ಹೆಸರು ರಜನಿ ಅಂತ. 8 ಇಯರ್ಸಿಂದ ಈ ವೈಲ್ಡ್ ಲೈಫ್ ಫೀಲ್ಡಲ್ಲಿ ನಾನು ಫ್ರೀ ಲಾನ್ಸರ್ ಆಗಿ ಅಂದರೆ ಪ್ರೈವೇಟ್ ಆಗಿ ಗೈಡ್ ಆಗಿ ಮಾಡ್ತಾ ಇದ್ದೀನಿ ಈ ಒಂದು ದಾಂಡೇಲಿ ಭಾಗದಲ್ಲಿ. 8 ವರ್ಷ ಆಗಿದೆ. ಅಂದರೆ ಬೇರೆ ಕಡೆಯಿಂದ ಯಾರು ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ಉಳಿತಾರೋ ಅವರಿಗೆ ನಾನು ಪ್ರೈವೇಟಾಗಿ ಗೈಡ್ ಮಾಡ್ತೀನಿ. ಆಮೇಲೆ ಮುಂಚೆ ನಾನು ಶಾಲೆ ಮಕ್ಕಳಿಗೆಲ್ಲ ನೇಚರ್ ಕ್ಯಾಂಪ್ ಮಾಡೋದು, ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದು 2017-18ರಲ್ಲಿ ಈ ಥರ ಮಾಡ್ತಾ ಬರ್ತಿದ್ದೆ. ಆಮೇಲೆ ನಾನು ಈ ಫೋಟೋಗ್ರಾಫರ್ಸು ಛಾಯಾಗ್ರಾಹಕರು ಏನು ಹೇಳ್ತೀವಿ, ಪಕ್ಷಿ ವೀಕ್ಷಕರು, ಆಮೇಲೆ ಫೋಟೋಗ್ರಾಫರ್ಸ್ ಸಂಖ್ಯೆ ಜಾಸ್ತಿ ಆದಂತೆ ನಾನು ಕೋಚಿಂಗ್ ಈವೆಂಟು, ಫೋಟೋಗ್ರಾಫರ್ ಈವೆಂಟ್ ಮಾಡೋದು, ಆಮೇಲೆ ಬೇರೆ ಬೇರೆ ಟೂರ್ ಆರ್ಗನೈಸ್ ಮಾಡೋದು, ಈ ಥರ ಮಾಡ್ತಾ ಇದ್ದೀನಿ. ಇವಾಗ ಸದ್ಯ ಈ ಭಾಗದಲ್ಲಿ ವಿಂಟರ್ ಸೀಸನ್ ಇರೋದ್ರಿಂದ ನಮಗೆ ಸೀಸನ್ನು ಅಕ್ಟೋಬರ್ ತಿಂಗಳಿಂದ ಹಿಡಿದು ಫೆಬ್ರವರಿ ಎಂಡ್ವರೆಗೂ ಇರುತ್ತೆ. ಎಲ್ಲ ಹೋಮ್ ಸ್ಟೇಗಳಿಂದ ಬರ್ತಾ ಇರ್ತಾರೆ. 2 hours ಈ ಥರ ಮಾಡ್ತಾ ಇರ್ತೀವಿ. ಚೆನ್ನಾಗಿದೆ ಈ ಫೀಲ್ಡ್. ಒಂಥರ ಮುಂಚೆ ನಾನು ಶಾಲೆ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೆ, ಇಲ್ಲೇ ಹೈಸ್ಕೂಲ್ ಟೀಚರಾಗಿ. ಇವಾಗ ಆ ಶಾಲೆಯನ್ನು ನಾನು ರಿಸೈನ್ ಮಾಡಿ ಫುಲ್ ಟೈಮ್ ಗೈಡ್ ಆಗಿ ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಇದೇ ಪ್ಯಾಷನು. ಈ ಒಂದು ಹಾಬಿಯನ್ನೇ ನಾನು ಪ್ರೊಫೆಷನ್ ಆಗಿ ಕನ್ವರ್ಟ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಚೆನ್ನಾಗಿ ಅನ್ಸುತ್ತೆ. ಏನಕ್ಕಂದರೆ ಹಾರ್ಮಿಲ್ ಹಕ್ಕಿ ಯಾರೇ ನೋಡಿದ್ರು ಕೂಡ ಅದೊಂಥರ ನಮ್ಗೆ ಭಾಳ ಖುಷಿ ಆಗುತ್ತೆ. ಮತ್ತು ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಇದರಿಂದ ಆಯಿತು. ಟಿಂಬರ್ ಡಿಪ್ಪೋಗೆ ಬಂದಿದ್ದೀವಿ. ಇದು ದಾಂಡೇಲಿ ಭಾಗದಲ್ಲಿ ಟಿಂಬರ್ ಡಿಪ್ಪೋನು ತುಂಬ ಫೇಮಸ್ ಆಗಿದೆ. ಅಂದರೆ ಎಸ್ಪೆಷಲಿ ಹಾರ್ಮಿಲ್ ಹಕ್ಕಿಗಳಿವೆ. ಕನ್ನಡದಲ್ಲಿ ಮಂಗಟ್ಟೆ ಅಂತ ಕರಿತೀವಿ ಈ ಹಕ್ಕಿ. ಇದು ತುಂಬ ದೊಡ್ಡದು. ಇದು ದಾಸ ಮಂಗಟ್ಟೆ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು ನೀವು, ನಮ್ಮ ದಾಂಡೇಲಿಯ ಸುತ್ತಮುತ್ತ ಯಾವ್ಯಾವ ಹಕ್ಕಿಗಳು ಕಂಡು ಬರುತ್ತೆ ಅಂದರೆ ಗ್ರೇಟ್ ಇಂಡಿಯನ್ ಹಾರ್ಮಿಲ್ಲು, ಮಲಬಾರ್ ಪೈಡು, ಮಲಬಾರ್ ಗ್ರೇ, ಇಂಡಿಯನ್ ಗ್ರೇ. ಸೊ ಕರ್ನಾಟಕದಲ್ಲಿ ನಮಗೆ 4 ಜಾತಿಯ ಹಾರ್ಮಿಲ್ ಹಕ್ಕಿಗಳು ಕಂಡು ಬರುತ್ತೆ ಅಂದರೆ ಅದು ದಾಂಡೇಲಿ ಮತ್ತು ಜೊಯ್ಡಾ ಭಾಗದಲ್ಲಿ. ಇಂಡಿಯಾದಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಟ್ಟು 9 ಜಾತಿ ಇದೆ. ಅರುಣಾಚಲ್ ಪ್ರದೇಶ, ನೇಪಾಳ, ಭೂತಾನ್, ಆಸಾಂ, ಅಂಡಮಾನ್, ನರಕೊಂಡಂ, ಇದೆಲ್ಲ 9 ಜಾತಿ ನಮಗೆ ಬೇರೆ ಬೇರೆ ಕಡೆಗಳಲ್ಲಿ ಸಿಗುತ್ತೆ. ಆದರೆ ಕರ್ನಾಟಕದಲ್ಲಿ 4 ಜಾತಿಯ ಹಾರ್ಮಿಲ್ಗಳು ನಮ್ಮ ದಾಂಡೇಲಿಯಲ್ಲಿ ಅತಿ ಹೆಚ್ಚು ಸಿಗುತ್ತೆ. ಅದರಲ್ಲಿ ವಿಶೇಷವಾಗಿ ದಾಂಡೇಲಿಯಲ್ಲಿ ನಮ್ಮ ಇಂಡಿಯಾದ ಅತಿ ದೊಡ್ಡ ಹಾರ್ನ್ಬಿಲ್ ಗ್ರೇಟ್ ಇಂಡಿಯನ್ 150 ಸೆಂಟಿಮೀಟರ್ ಇದೆ. ಸೊ ಮಲಬಾರ್ ಗ್ರೇ ಇದು ಚಿಕ್ಕದು, ಒಂದು 46 ಸೆಂಟಿಮೀಟರ್ ಇರ್ಬೋದು. ಇಂಡಿಯಾಸ್ ಲಾರ್ಜೆಸ್ಟ್ ಹಾರ್ನ್ಬಿಲ್ ಆ್ಯಂಡ್ ಇಂಡಿಯಾಸ್ ಸ್ಮಾಲೆಸ್ಟ್ ಎರಡು ನಮ್ಮಲ್ಲೇ ಸಿಗೋದ್ರಿಂದ 2011ರಲ್ಲಿ ಈ ಒಂದು ಟಿಂಬರ್ ಡಿಪ್ಪೋಗೆ ಹಾರ್ನ್ಬಿಲ್ ರಿಸರ್ವ್ ಅಂತ ಘೋಷಣೆ ಮಾಡಿದ್ದಾರೆ. ಇದು ಪ್ಲೇಸ್ ಇದೆ, ಅದು ನಮ್ಗೆಲ್ರಿಗೂ ಒಂಥರ ಅದೃಷ್ಟ. ಏನಕ್ಕಂದ್ರೆ ಐ ಲೆವೆಲ್ ಕಾಣಿಸುತ್ತೆ. ನೀವು ನೋಡಿರ್ಬೇಕು, ಮರಗಳು ಜಾಸ್ತಿ ಹತ್ರ ಇಲ್ಲ, ಓಪನ್ ಪ್ಲೇಸ್ ಇದೆ. ಯಾವುದೇ ಹಕ್ಕಿ ಬಂದು ಕುತ್ಕೊಂಡ್ರು ಹಾರ್ನ್ಬಿಲ್ ಹಕ್ಕಿಗಳು ಕಾಣಿಸುತ್ತೆ, ಸಣ್ಣ ಸಣ್ಣ ಹಕ್ಕಿಗಳು ಕಾಣಿಸುತ್ತೆ. ಹಾಗೆ ನಾವು ಇಡೀ ವಿಶ್ವದಾದ್ಯಂತ ನಾವು ನೋಡ್ಲಿಕ್ಕೆ ಹೋದ್ರೆ ಒಟ್ಟು 57 ಜಾತಿ ಇದೆ. ಇದರ ಕ್ಯಾಸ್ಕಿಂದ ನಾವು ಐಡೆಂಟಿಫೈ ಮಾಡ್ತೀವಿ ನೇಮ್ಸ್ ಅನ್ನ. ವರ್ಲ್ಡ್ ಲಾರ್ಜೆಸ್ಟ್ ಇರ್ಬೋದು ಅಲ್ವಾ? ಸೊ ವರ್ಲ್ಡ್ ಲಾರ್ಜೆಸ್ಟ್ ನಮಗೆ ಸದರ್ನ್ ಗ್ರೌಂಡ್ ಆಫ್ರಿಕಾದಲ್ಲಿ ಸಿಗುತ್ತೆ, 160 ಸೆಂಟಿಮೀಟರ್. ಅದು ಜಾಸ್ತಿ ಹಾರಲ್ಲ. ಅಂಡ್ ರೆಡ್ ಬಿಲ್ ಡಾರ್ಫ್ ಹಾರ್ನ್ಬಿಲ್, ಇದು ಕೂಡ ಆಫ್ರಿಕಾದಲ್ಲಿ ಸಿಗುತ್ತೆ. ತುಂಬಾ ಚಿಕ್ಕದು. ಪ್ರಪಂಚದ ಅತಿ ದೊಡ್ಡದು ಅತಿ ಚಿಕ್ಕದು ಇಲ್ಲಿದೆ ಆಫ್ರಿಕಾದಲ್ಲಿ. ಹೌದು, 160 ಸೆಂಟಿಮೀಟರ್, ತುಂಬಾ ದೊಡ್ಡದು. ಕಂಟ್ರಿಯಿಂದ ಮೈಗ್ರೇಟ್ ಆಗೋದಿಲ್ಲ, ಲೋಕಲ್ ಮೈಗ್ರೇಟ್ ಆಗುತ್ತೆ. ಸೊ ಆದರೆ ಏನಪ್ಪ ಒಂದು ವಿಷಯ ಅಂದರೆ, ಮುಂಚಿನ ಕಾಲದಲ್ಲಿ ನಾಗಾಲ್ಯಾಂಡ್ ಪೀಪಲ್ ಅವ್ರೇನು ಮಾಡ್ತಿದ್ರು, ಈ ಹಾರ್ನ್ಬಿಲ್ ಹಕ್ಕಿ ತುಂಬ ಹೊಡಿತಿದ್ರು. ಹಾಗಾಗಿ ನಮ್ಮ ಭಾಗದಲ್ಲಿ ಹಾರ್ನ್ಬಿಲ್ ಹಕ್ಕಿ ಇದು ಗ್ರೇಟ್ ಇಂಡಿಯನ್ ನಂಬರ್ಸ್ ಕಡಿಮೆ ಆಗಿದೆ. ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಹೇಳ್ತಿದ್ರು, ಬಟ್ ಇವಾಗ ಎಂಡೇಂಜರ್ಡ್ ಅಷ್ಟಾಗಿದೆ. ಏನಕ್ಕಂದರೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ಉತ್ತಮವಾದಂಥ ಒಂದು ಕೆಲಸ. ಅವರು ಚಿನ್ನರವಣ ದರ್ಶನ ಮಾಡೋದು, ಶಾಲೆಗಳಿಗೆ ಹೋಗಿ ಪಾಠ ಮಾಡೋದು, ಆಮೇಲೆ
ಹಾರ್ಮಿಲ್ ಹಕ್ಕಿ ಹಬ್ಬ ಮಾಡ್ತಿರ್ತಾರೆ. ಅದರಿಂದ ಜನರಿಗೆ ಇದ್ರ ಬಗ್ಗೆ ಅರಿವು ಬಂದಿದೆ, ಇದನ್ನು ಹೊಡಿಬಾರ್ದು, ಇದ್ರ ಬಗ್ಗೆ ಏನೋ ಒಂದು ಮಹತ್ವ ಇದೆ. ಮತ್ತೆ ಶೆಡ್ಯೂಲ್ 1 ಸ್ಪೀಶೀಸ್ ಇದು ಗ್ರೇಟ್ ಇಂಡಿಯನ್. ಹಾ, ಅಂದ್ರೆ ಟೈಗರ್ ಪ್ರೊಸೀಜರ್. ಸಾಕಂಗಿಲ್ಲ ಅಲ್ಲ, ಇದನ್ನ ಹೊಡೆಯೋಗೆ ಇಲ್ಲ, ಸಾಕಂಗಿಲ್ಲ, ಇಲ್ಲ ಇಲ್ಲ. ಸೊ ಹೊಡೆದ್ರು, ತೊಂದರೆ ಕೊಟ್ರೆ ಅವರಿಗೆ 7 ವರ್ಷ ಶಿಕ್ಷೆ ಇದೆ, 1 ಲಕ್ಷದವರೆಗೂ ಪೆನಾಲ್ಟಿ ಇರುತ್ತೆ. ಆದ್ರೆ ಈ ಜನ ಅದನ್ನ ತುಂಬಾ ಹೊಡೆದು ಇದಕ್ಕೆ ನಮ್ಮ ಸಂಖ್ಯೆನೇ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಅದನ್ನ ತಿನ್ಲಿಕ್ಕೆ ಇದ್ರ ಬೀಕ್ ಇದೆ ಅಲ್ಲ ನೋಡಿ, ಇದರ ಟೋಪಿ ಕ್ಯಾಪ್ಗಳನ್ನ ಮಾಡೋದು, ಮತ್ತೆ ಇದರ ಮೀಟ್ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ ಅಂತ ಹೇಳಿ. ಆದ್ರೆ ಇದು ತುಂಬಾ ದಟ್ಟ ಕಾಡಲ್ಲಿ ಇರುತ್ತೆ, ನಮ್ಗೆ ಈ ತರ ಓಪನ್ ಅಲ್ಲಿ ಕಾಣಿಸಲ್ಲ. ಸಮ್ ಟೈಮ್ ಡಿಪೋ ಒಳಗಡೆ ಏನಾದ್ರು ಹಣ್ಣಿನ ಮರ ಇದೆ ಅಂದ್ರೆ ಇದು ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ, ಅವಾಗ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಅದು ಅಕ್ಟೋಬರ್ ತಿಂಗಳಿಂದ ಸ್ಟಾರ್ಟ್. ಸೊ ಈ ರೀತಿ ಅವಾಗಿನ ಕಾಲ ಜನ ಹೊಡಿತಿದ್ರು, ಈಗ ಯಾರು ಹೊಡೆಯೋದಿಲ್ಲ. ಅದೇ ರೀತಿ ನಮ್ಮ ಟಿಂಬರ್ ಡಿಪೋದಲ್ಲಿ ಹತ್ತತ್ರ 200ಗಿಂತ ಜಾಸ್ತಿ ಹಕ್ಕಿಗಳು ಕಂಡು ಬಂದಿದೆ. ಅದ್ರಲ್ಲಿ ನಮ್ಗೆ ಈ ಹದ್ದುಗಳು, ಈ ಅವಲು, ಬ್ರೌನ್ ಹಾಕ್ ಔಲ್ ಅಂತೀವಿ, ಜಂಗಲ್ ಔಲೆಟ್ ಅಂತೀವಿ, ಬ್ರಾಹ್ಮಿನಿ ಕೈಟು, ಸರ್ಪೆಂಟ್ ಈಗಲ್, ಈ ತರ ಈಗಲ್ಸ್ ಇದೆ. ವಾಟರ್ ಬರ್ಡ್ಸ್ ಈ ಸೀಸನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲ, ಡಿಪಾರ್ಟ್ಮೆಂಟ್ ನವರೇ ಅದು ಮುಂಚೆ ಎಲ್ಲ ಹಚ್ಚಿದ್ರಲ್ಲ ಅದೇನ್ ಮರಗಳು, ಈಗ ಅದು ಫಲ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಒಂದು 25 ವರ್ಷದಿಂದ ಕಾಡಲ್ಲಿ ಕಾಣಿಸುವಂತ ಹಕ್ಕಿಗಳೀಗ ನಮ್ಮ ದಾಂಡೇಲಿ ನಾಡಿಗೆ ಬಂದ್ಬಿಟ್ಟಿದೆ. ಹಾಗಾಗಿ ಹಾರ್ಮಿಲ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮ್ಗೆ. ಹಾರ್ಮಿಲ್ ಎಲ್ಲಿ ನೋಡ್ಬೇಕಂದ್ರೆ ಡಿಪೋದಲ್ಲಿ. ಸೊ ಈ ರೀತಿ. ಹಾ, ಆದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ, ನಾವು ಇವತ್ತೇನಾದ್ರೂ ಇಷ್ಟೊಂದು ಕಾಡು ನೋಡ್ತಿದೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಈ ಹಾರ್ಮಿಲ್ಗಳು. ಯಾಕಂದ್ರೆ ಇವು ಹಣ್ಣಿಗೋಸ್ಕರ ಒಂದು 150 ಕಿಲೋಮೀಟರ್ಗಿಂತ ಜಾಸ್ತಿ ಹೋಗುತ್ತೆ ದೂರ. ಸೊ ಎಲ್ಲೆಲ್ಲಿ ಹೋಗುತ್ತೋ ಅವುಗಳ ಹಿಕ್ಕೆ ಡ್ರಾಪಿಂಗ್ ಎಲ್ಲಿ ಬೀಳುತ್ತೋ ಅಲ್ಲಿ ಮರ ಹೊಟ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಹಾರ್ಮಿಲ್ ಹಕ್ಕಿಗಳಿಗೆ ನಾವು ಫಾರ್ಮರ್ಸ್ ಆಫ್ ದ ಫಾರೆಸ್ಟ್ ಅಂದ್ರೆ ಕಾಡಿನ ರೈತ, ಕೃಷಿಕ ಅಂತೀವಿ, ಮಿತ್ರ ಅಂತೀವಿ. ಮತ್ತೆ ಇದು ಎಲ್ಲಿರುತ್ತಲ್ಲಿ ಕಾಡು ಸಮೃದ್ಧವಾಗಿದೆ ಅಂತ ಅರ್ಥ. ಹತ್ತತ್ರ ಹಳೆ ಕಾಡು, ಇನ್ನು ಈ ಫಾರೆಸ್ಟ್ ಹೆಲ್ದಿ ಫಾರೆಸ್ಟ್ ಅಂತ ಅರ್ಥ. ಅಂದ್ರೆ ಇವೆಲ್ಲ ನಮ್ಮ ನೇಚರ್ನ ಬಯೋ ಇಂಡಿಕೇಟರ್ಸ್. ಇದು ಆಮೇಲೆ ಅಳಿಲು, ಮತ್ತೆ ಸ್ಪೈಡರ್ ವೆಬ್, ಇದೆಲ್ಲ. ಸೊ ನಮ್ಮ ದಾಂಡೇಲಿದಿಂದ ನೀವು ಈ ಅಣ್ಶಿವರೆಗೂ ಹೋದ್ರೆ ನಿಮಗೆ ಸುಮಾರು ಒಂದು 4ರಿಂದ 5 ಥರದ ಕಾಡು ಸಿಗುತ್ತೆ. ಇದು ಡ್ರೈ ಡೆಸಿಡಿಯಸ್ ಫಾರೆಸ್ಟ್, ಡೆಸಿಡಿಯಸ್, ಮಾಯ್ಸ್ಟ್ ಡೆಸಿಡಿಯಸ್, ಸೆಮಿ ಎವರ್ಗ್ರೀನ್, ಎವರ್ಗ್ರೀನ್. ಸೊ ಇವಾಗ ಈ ಹಕ್ಕಿಗಳು ಮೇನ್ ಡಯಟ್ ಫ್ರೂಟ್ಸ್. ಸೊ ಓಮ್ನಿವರಸ್ ಅಂತ ಹೇಳ್ತೀವಿ, ಸರ್ವಭಕ್ಷಕ ಪಕ್ಷಿಗಳಿವು. ಆದರೆ ತುಂಬ ಹಣ್ಣುಗಳನ್ನೇ ತಿಂದು ಬದುಕುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಪ್ರಪಂಚದಲ್ಲಿರೋ 54 ಜಾತಿ ಹಾರ್ಮಿಲ್ಗಳು ನ್ಯಾಚುರಲ್ ಆಗಿ ಏನು ಕಾಣಿಸ್ತದೆ, ಅವು ಲೈಫ್ ಟೈಮ್ ನೀರು ಕುಡಿಯಲ್ಲ, ಓನ್ಲಿ ವಾಟರ್ ಕಂಟೆಂಟ್ ಫ್ರೂಟ್ಸನ್ನು ತಿಂದು ಬದುಕುತ್ತೆ. ಹಾಗಾಗಿ ಇದು ನೀರಿಗೆ ಬರೋದಿಲ್ಲ, ನೀರಲ್ಲಿ ಸ್ನಾನ ಮಾಡಲ್ಲ, ಡಸ್ಟ್ ಬಾತ್ ಮಾಡುತ್ತೆ. ಮಡ್ ಬಾತ್ ಅಂತೀವಿ, ಅಂದರೆ ಮಣ್ಣಿನ ಸ್ನಾನ ಅಂಥೇಳಿ. ಸೊ ತುಂಬ ಚೆನ್ನಾಗಿರುತ್ತದು. ನಮಗೆ ಜನವರಿ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಅದು ನೋಡಲಿಕ್ಕೆ. ಒಂದು ವೇಳೆ ಅವುಗಳ ಗೂಡು ಇದ್ದರೆ ಅದು ನೆಕ್ಸ್ಟಿಗೆ ಹೋಗಿಂತ ಮುಂಚಿತವಾಗಿ ಗಂಡು ಹೆಣ್ಣು ಈ ಥರ ಮಣ್ಣಿನ ಸ್ನಾನ ಮಾಡ್ತಾ ಇರುತ್ತೆ. ಅದು ನೋಡಬೇಕು, ನಮಗೆ ಇಷ್ಟು ಈಸಿಯಾಗಿ ಕಾಣಲ್ಲ. ಬಟ್ ಈಗ ಹಣ್ಣಿನ ಮರ ಇಲ್ಲಿದೆ, ನಮ್ಮ ಲಕ್ ಇತ್ತಂದರೆ ಈ ಇದರಲ್ಲಿ ಪೈಡ್, ಕನ್ನಡದಲ್ಲಿ ಮಂಗಟ್ಟೆ ಅಂತ ಕರಿತೀವಿ, ಪೈಡ್ ಹಾರ್ನ್ಬಿಲ್ ಸಿಗ್ಬೋದು. ಜೊತೆಗೆ ನಮಗೆ ಕೆಲವೊಂದು ಸಣ್ಣ ಸಣ್ಣ ಹಕ್ಕಿಗಳು ಕೂಡ ಸಿಗುತ್ತೆ. ಇದನ್ನು ನೋಡೋಣ, ಆಮೇಲೆ ಮುಂದೆ ಏನು ಸಿಗುತ್ತೆ ನಮ್ಮ ಲಕ್ ನೋಡೋಣ ಬನ್ನಿ. ಹಾಂ, ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಲೈಫ್ ಸ್ಪ್ಯಾನ್ ಹತ್ತತ್ರ 52 ವರ್ಷ, ಮ್ಯಾಕ್ಸಿಮಮ್ 52 ಇಯರ್ಸ್. ನ್ಯಾಚುರಲ್ ಆಗಿರುವಂಥ ಬರ್ಡ್ಸ್ ಲೈಫ್ ಸ್ಪ್ಯಾನ್ ಕಡಿಮೆ ಇರುತ್ತೆ. ಇದು 35 ವರ್ಷ ಬದುಕುತ್ತೀವೆಲ್ಲ, 15-18 ವರ್ಷ. ಬಟ್ ಇದು 52 ವರ್ಷ ಅಂತಾರೆ, ಹತ್ತತ್ರ 48 ವರ್ಷ. ಆದರೆ ಒಂದು ಮಜಾ ಏನಪ್ಪ ಅಂದರೆ, ಈ ಹಾರ್ಮಿಲ್ಗಳು ಒಂದ್ಸಾರಿ ತನ್ನ ಸಂಗಾತಿ ಆಯ್ಕೆ ಮಾಡ್ಕೊಂಡ್ರೆ ಸಾಯೋವರೆಗೂ ಜೊತೆಯಲ್ಲೇ ಇರುತ್ತೆ ಕೊನೆವರೆಗೂ. ಒಂದೇ ಸಂಗಾತಿಯನ್ನ ಇಟ್ಕೊಳ್ಳುತ್ತೆ. ಒಂದ್ ವೇಳೆ ಗಂಡು ಸತ್ತೋಯ್ತಪ್ಪ ಅಂದ್ರೆ ಹೆಣ್ಣು ಮಾನಸಿಕವಾಗಿ ಕ್ಷೋಭೆಗೊಳಗಾಗಿ ಡಿಪ್ರೆಷನ್ ಒಂದು ಸತ್ತೋಗ್ಬಿಡುತ್ತೆ. ಆದರೆ ಗಂಡು ಸತ್ರೆ ಹೆಣ್ಣು ಕೂಡ ಅಷ್ಟೇ, ಹೆಣ್ಣು ಸತ್ರೆ ಗಂಡು ಕೂಡ ಅಷ್ಟೇ. ಹಾಗಾಗಿ ಇವುಗಳನ್ನ ಪಕ್ಷಿ ಪ್ರಪಂಚದಲ್ಲೇ ರಾಮ ಸೀತೆ ಅಂತ ಕರಿತೀವಿ. ಸೊ ಮುಂದೆ ಹೇಳ್ತೀನಿ ನಾನು. ಬೈನಕ್ಸಲ್ ನೋಡಿ, ಚಂದ ಇದೆ ನೋಡಿ, ಮೇಲ್ ನೋಡಿ. ಬೇರೆ ಬರ್ಡ್ಸ್ ಕೂಡ ಇದೆ, ಚಿಕ್ಕ ಚಿಕ್ಕ ಟೈಮಿಗೆ ಬಂದಿದ್ದೀರಾ. ಅಲ್ಲಿ ನೋಡಿ ಸರ್, ಅದು 2 ಇದೆ ನೋಡಿ, ಕಪಲ್. ಅದು ಪೇರಿದೆ, ಗಂಡು ಹೆಣ್ಣು ಒಟ್ಟಿಗೆ ಇದೆ ನೋಡಿ. ಗಂಡಿಗೆ ಕಣ್ಗುಡ್ಡೆ ರೆಡ್ ಇರುತ್ತೆ, ಇದು ಬೈನೆಕ್ಸಲ್ಲಿ ನೋಡಿ. ಹೆಣ್ಣಿಗೆ ಕಣ್ಗುಡ್ಡೆ ಬಿಳಿ ಸರ್ಕಲ್ ಇರುತ್ತೆ ನೋಡಿ, ಹಾರೋಯ್ತು ಮೇಲ್ಗಡೆ. ಭಾಳ ಹಾರ್ಮಿಲ್ ನೋಡಬೇಕು ಅಂತಾರೆ. ಒಂದು ಸಿಕ್ಕಿದ್ರೆ ನನ್ನ ಲಕ್ ಅಂತ ನಾನು ಯೋಚನೆ ಮಾಡ್ತೀನಿ. ನೋಡಿ ಇದೆಲ್ಲ ಮಲಬಾರ್ ಪೈಡ್ ಅಂತ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತಲ್ಲ, ಮಲಬಾರ್ ಪೈಡ್ ನಮಗೆ. ಇದೆಲ್ಲ ನಮ್ಮದು 134 ಎಕರೆ ಇದೆ. ಇದು ಕರ್ನಾಟಕದ ಅತಿ ದೊಡ್ಡ ಟಿಂಬರ್ ಡಿಪೋ ಅಂತ ಹೇಳ್ತಾರೆ.
ಇಲ್ಲೆಲ್ಲ ಈ ಕಡೆ ಭಾಗದಲ್ಲಿ ಇರೋದೆಲ್ಲ ನಮಗೆ ಬೀಟೆ ಮರ ಇದೆ, ರೋಸ್ ವುಡ್. ಈ ರೈಟ್ ಸೈಡಲ್ಲಿ ಇರೋದೆಲ್ಲ ಟೀಕ್ ವುಡ್. ಹಾ, ಮತ್ತೆ ಇಲ್ಲೊಂದು ಸ್ಕಿನ್ ಕ್ರೊಕೊಡೈಲ್ ತರ ಕಾಣಿಸುತ್ತಲ್ಲ, ಇದು ಮತ್ತಿ ಮರ. ಸ್ಕಿನ್ ಆ ತರ ಇರೋದ್ರಿಂದ ಕ್ರೊಕೊಡೈಲ್ ಬಾರಕ್ ಟ್ರೀ ಅಂತ ಕರೀತಾರೆ. ಹಿಂದ್ಗಡೆ ಒಂದು ಆಫೀಸ್ ಹೋಯ್ತು, ಅದು ರೇಂಜ್ ಫಾರೆಸ್ಟ್ ಆಫೀಸ್. ಇದು CCF ಆಫೀಸ್, ಕನ್ಸರ್ವೇಟರ್ ಆಫೀಸ್ ಇದು. ಇಲ್ಲಿ ನಮ್ದು CCF ಆಫೀಸರ್ ಇರ್ತಾರೆಲ್ಲ ಆಫೀಸರ್ಸ್. ಅಲ್ಲಿ ಮುಂದ್ಗಡೆ ಏನಿದೆ ಡಿಪೋ ಆಫೀಸ್. ಅದು ಅಂದ್ರೆ ವರ್ಷಕ್ಕೆ ಇಲ್ಲಿ 2 ರಿಂದ 3 ಬಾರಿ ಆಕ್ಷನ್ ಆಗುತ್ತೆ. ಈ ಆಕ್ಷನ್ ಅಲ್ಲೆಲ್ಲ ಇದು ಸೇಲ್ ಮಾಡ್ತಾರೆ. ಮುಂಚೆ ಮ್ಯಾನುವಲ್ ಆಗ್ತಿತ್ತು, ಇವಾಗ ಏನ್ ಮಾಡ್ತಿದ್ದಾರೆ ಆನ್ಲೈನ್ ಬುಕ್ಕಿಂಗು. ಸೊ ಇಯರ್ಲಿ 2 to 3 ಟೈಮ್ಸ್ ಆಕ್ಷನ್ ಅಲ್ಲಿ ಇದೆಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಮತ್ತೆ ಬಿದ್ದಿರೋದ ಡೆಡ್ ಅಂಡ್ ಡಿಕೇಯಿಂಗ್ ಡಿಸೀಸ್, ಸತ್ತಂತ ಮರಗಳು, ರೋಗಗ್ರಸ್ತ ಮರ ತಂದು ಇಲ್ಲಿ ಒಂದ್ ಕಡೆ ಒಟ್ಟುಗೂಡಿಸಿ ಇದನ್ನ ಆಕ್ಷನ್ಗೆ ಇಡ್ತಾರೆ. ಮುಂಚೆ ಹಳೆ ಕಾಲದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಬ್ರಿಟಿಷರು ಪ್ಲಾಂಟೇಶನ್ ಮಾಡ್ತಿದ್ರು, ಮರಗಳನ್ನ ಕಟ್ ಮಾಡ್ತಿದ್ರು. ಆಮೇಲೆ ಫಸ್ಟ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಇದು ಡಿಪೋ ಸ್ಟಾರ್ಟ್ ಆಗಿದ್ದು. ಆವಾಗ ಇದು ಏನ್ ಮಾಡ್ತಿದ್ರು ಅವರು, ರೈಲ್ವೆ ಟ್ರಾನ್ಸ್ಮಿಷನ್ಸು, ಬೋಟ್ ಬಿಲ್ಡಿಂಗು, ಶಿಪ್ ಬಿಲ್ಡಿಂಗು ಎಲ್ಲದಕ್ಕೂ ಯೂಸ್ ಮಾಡ್ತಿದ್ದ, ಪ್ಯಾಲೇಸ್ ಕಟ್ಕೊಳ್ಳಿಕ್ಕೆ. ಇವಾಗ 1980 ಗ್ರೀನ್ ಫೀಲ್ಡ್ ಬ್ಯಾನ್ ಆದ್ಮೇಲೆ ಇದೆಲ್ಲ ಬಿದ್ದಂತ ಮರ ತಂದು ಆಕ್ಷನ್ಗೆ ಇಡ್ತಾರೆ. ಎಲ್ಲೂ ಕೂಡ ಮರಗಳನ್ನು ಕಟ್ ಮಾಡೋದು ಪರ್ಮಿಷನ್ ಇಲ್ಲ. ನಮ್ದು ಹಾರ್ಮಿಲ್ ಭವನ ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷ ಹಾರ್ಮಿಲ್ ಹಕ್ಕಿ ಹಬ್ಬ ಇಲ್ಲೇ ಮಾಡ್ತಾರೆ. ನನ್ನ ಕ್ಯಾಮ್ರಾದಿಂದ ತೋರಿಸ್ತೀನಿ ನಿಮಗೆ. ಸೊ ಯಾವ ಔಲ್ ಅಂತ ಅದನ್ನ ಹುಡುಕಿಟ್ರೆ ಮಾತ್ರ ಔಲ್ಗಳು ನೋಡ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ರಾತ್ರಿ ಹೊತ್ತಲ್ಲೇ ಅವುಗಳ ಒಂದು ಶಬ್ದ ಕೇಳಿಸ್ಕೊಂಡು ಎಲ್ಲಿ ಕೂಗ್ತಾ ಇದೆ ಅಂತ ರಾತ್ರಿ ಹೊತ್ತಲ್ಲಿ ಕಂಡುಹಿಡಿಬೇಕು. ಹಿಂಗೆ ಯೂಶ್ವಲಿ ನಮಗೆ ಕಾಡಲ್ಲಿ ನಮಗೆ ಔಲ್ಗಳು ಗೊತ್ತಾಗಲ್ಲ. ಏನೋ ಅದು ಫಾಲೋಅಪ್ ತೊಗೊಳ್ತಾ ಇರ್ತೀವಿ ಕಾಡಲ್ಲಿ. ಆ ಏರಿಯಾನ ನಾವು ಪ್ರತಿ ಸಾರಿ ಬಂದು ಚೆಕ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಓ ಇಲ್ಲಿ ಪಕ್ಷಿ ಗೂಡು ಮಾಡಿದೆ, ಇಲ್ಲಿ ನೆಸ್ಟ್ ಮಾಡಿದೆ. ಸೊ ಬರ್ಡ್ ವಾಚಿಂಗ್ ಮಾಡ್ತೀವಿ, ಗೈಡ್ ಮಾಡ್ತೀವಿ ಅಂದರೆ ತುಂಬ ಈಸಿ ಇಲ್ಲ. ಯಾಕಂದರೆ ಎಲ್ಲ ಏರಿಯಾ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ನಿಮಗೆ ಗೈಡ್ ಮಾಡ್ತಿದ್ದೀವಿ ಅಂದರೆ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕು, ನಾವು ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಎಲ್ಲರೂ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಬರ್ತಾರೆ, ಅರೆ ಗೈಡ್ ಮಾಡಿ ಅಂದರೆ ಯಾರೂ ಬರೋದಿಲ್ಲ. ಅಂಥದ್ರಲ್ಲಿ ಈ ಭಾಗದಲ್ಲಿ ನಾನು ಒಂದು ಇಂಟ್ರೆಸ್ಟ್ ತೊಗೊಂಡು, ಓನ್ ಇಂಟ್ರೆಸ್ಟು. ಆ್ಯಕ್ಚುಲಿ ನಾನು ಗೈಡ್ ಆಗಬೇಕು ಅಂತ ಆಗಲಿಲ್ಲ, ನನಗೆ ತುಂಬ ಇಷ್ಟ ಹಾರ್ಮಿಲ್ ಹಕ್ಕಿ ನೋಡೋದು. ಹಾಗಾಗಿ ನಾನು ಅದೇನು ಇಂಟ್ರೆಸ್ಟ್ ಇತ್ತೋ ಅದು ಒಂಥರ ಡೇ ಬೈ ಡೇ ಇಂಟ್ರೆಸ್ಟ್ ಜಾಸ್ತಿಯಾಗಿ ಶಾಲೆ ಬಿಡೋ ಹಂತಕ್ಕೆ ಬಂತು. ನಾನು ಅಂದ್ಕೊಂಡೆ, ಡಿಸೈಡ್ ಮಾಡಿ ಇದರಲ್ಲೇ ನಾನು ಏನಾದರೂ ಮಾಡಬೇಕು ಅರ್ನಿಂಗು. ಈ ಥರ ನನಗೆ ಔಲ್ ಕ್ರೇಜ್ ಜಾಸ್ತಿ. ಔಲನ್ನು ಹುಡ್ಕೋದು, ಔಲ್ ನೋಡೋದು, ಔಲ್ ಜಾಗಗಳನ್ನು ನೋಡೋದು. ಈ ಡಿಪೋದಲ್ಲಿ ಸುಮಾರು ಒಂದು 3-4 ಜಾತಿ ಔಲ್ಸ್ ಇದೆ. ಬ್ರೌನ್ ಫಿಶ್ ಔಲ್ ಇದೆ, ಬ್ರೌನ್ ಹಾಕ್ ಔಲು, ಜಂಗಲ್ ಔಲೆಟು, ಇದೆಲ್ಲ ಸಿಗುತ್ತೆ. ಅದು ನಮ್ಮ ಟೈಮಿಗೆ ಸಿಗಬೇಕು. ನಂದೇನಂದರೆ ನಿನ್ನೆ ಹುಲಿ ನೋಡಿದ್ವಿ, ನಿನ್ನೆ ಚಿರತೆ ನೋಡಿದ್ವಿ, ಹೌದು. ಇವಾಗ ನಮ್ಮ ಟೈಮಿಗೆ ಏನು ಕಾಣಿಸುತ್ತೆ ಅದು ಇಂಪಾರ್ಟೆಂಟ್. ನಾವು ಎಷ್ಟರ ಮಟ್ಟಿಗೆ ಎಫರ್ಟಾಗಿ ತೋರಿಸ್ತೀವೋ ಅದು. ನೀವು ಬೆಳಗ್ಗೆ ಆದರೂ ಸಿಕ್ತು ಅಂತ ಹೇಳ್ತೀವಿ, ಅದಲ್ಲ. ಈ ಥರ ನಾವಿಲ್ಲಿ ಏರಿಯಾ ಎಲ್ಲ ಫಾಲೋಅಪ್ ಮಾಡ್ತಾ ಇರ್ತೀವಿ. ಎಲ್ಲೋ ಒಂದು ಕಡೆ ಸಿಗುತ್ತೆ. ಆ ಟೈಮಲ್ಲಿ ಯಾರಾದರೂ ಗೆಸ್ಟು ನೀವು ಹಿಂಗೇನು ಸಿಕ್ತಪ್ಪ, ನೀವು ಲಕ್ಕಿ. ಬೆಳಗ್ಗೆ ಬಂದವರಿಗೆ ಒಂದು ಸ್ವಲ್ಪ ಹಾರ್ಮಿಲ್ಲು ಒಳಗೊಳಗೆ ಕುತ್ಕೊಂಡಿತ್ತು, ಅಷ್ಟು ಕಾಣಿಸ್ಲಿಲ್ಲ. ಈಗ ಬಿಸಿಲು ಬಂತಲ್ಲ, ಊಟದ ಟೈಮಿಗೆ ಎಷ್ಟೊಂದು ಕಾಣಿಸ್ತು. ಅಷ್ಟು ಹಾರ್ಮಿಲ್ ಬೆಳಗ್ಗೆ ಕಾಣಿಸಿದ್ರೆ ಇನ್ನೂ ಖುಷಿಯಾಗಿಬಿಡ್ತಿದ್ರು. ಆದರೆ ಅದ್ರ ಡಿಪೆಂಡ್ ಮೂಡ್ ಮೇಲೆ. ಸೊ ಈಗ ಇಲ್ಲಿಂದ ಹೋಗೋಣ. ಇಲ್ಲೊಂದು ಬ್ರೌನ್ ಹಾಕ್ ಔಲ್ ಅಂತ ಹೇಳ್ತೀವಿ, ಗಿಡಗ ಅಂತ, ಮೋಸ್ಟ್ ವಾಂಟೆಡ್ ಅಂದರೆ ಫೋಟೋಗ್ರಾಫರ್ಸ್ ಫೇವ್ರೇಟ್ ಔಲ್ ಅಂತಲೇ ಹೇಳ್ಬೋದು. ನೋಡೋಣ. ನಿನ್ನೆ ಮೊನ್ನೆ ಎಲ್ಲ ಜೋಡಿ ಇದ್ವು, ಇವತ್ತು ಈಗ ಒಂದೇ ಇದೆ. ಜಗಳ ಮಾಡ್ಕೊಂಡಿರ್ಬೇಕು ಬಹುಶಃ. ನೋಡೋಣ ಬನ್ನಿ. ಜನ ಬರ್ತಾ ಇರ್ತಾರೆ, ಫೋಟೋಗ್ರಾಫರ್ಸ್ ಬರ್ತಾರೆ. ಒಂದೊಂದೇ ಪಕ್ಷಿ ಸಲುವಾಗಿ ಬರ್ತಾರೆ. 1350 ಕೆಲವೊಬ್ರು 1100 ಬರ್ಡ್ಸ್ ನೋಡಿದವರು ಇದ್ದಾರೆ. ಬರೀ ಒಂದು ವುಡ್ ಪೆಕ್ಕರ್ ಸಲುವಾಗಿ ಬರ್ತಾರೆ ದಾಂಡೇಲಿಗೆ. ಅದು ಸಿಗುತ್ತಾ ಅಂದರೆ ಬರ್ತಾರೆ. ಇಡೀ ಇಂಡಿಯಾ ಓಡಾಡಿರ್ತಾರೆ. ನಾವು ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಇದೆ ನೋಡಿ ಸರ್, ತುಂಬ ಫೇಮಸ್ಸು, ರೇರ್ ಬರ್ಡ್ ಅಂತೀವಿ. ಇಲ್ಲ, ನಾವು ತುಂಬ ನೋಡಿಬಿಟ್ಟಿದ್ದೀವಿ ಗ್ರೇಟ್ ಹಾರ್ನ್ಬಿಲ್ಲು. ನಮಗೆ ಆ ಚಿಕ್ಕದು ಗಿಳಿ ತೋರಿಸಿ ಅಂತಾರೆ. ಚಿಕ್ಕ ಸ್ಮಾಲು ವುಡ್ ಪೆಕ್ಕರು, ಪಿಗ್ಮಿ ವುಡ್ ಪೆಕ್ಕರ್ ಅಂತ ಇದೆ, ಅದನ್ನು ನೋಡ್ಲಿಕ್ಕೆ ಬರ್ತಾರೆ. ಹಾಂ, ಓ.
ಸೊ ಈ ರೀತಿ ಔಲ್ ಕ್ರೇಜ್ ಇದ್ದವರು ಬರ್ತಾರೆ, ಹುಡುಕ್ತಾ ಇರ್ತೀವಿ. ಬರೀ ಒಂದೊಂದೇ ಪಕ್ಷಿಗೆ ಇಡೀ 3 ದಿನ ಕಳೀತಾರೆ ಇಲ್ಲಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವೈಲ್ಡ್ ಲೈಫ್ ಫೀಲ್ಡ್ ಇದೆ ಅಲ್ಲ, ಎವ್ರಿ ಡೇ ನ್ಯೂ ಡೇ ಒಂಥರ. ನೆಕ್ಸ್ಟ್ ನಾಳೆ ಏನು ನೋಡ್ತೀವೇನೋ, ಇದೊಂಥರ ಏನು ಹೇಳಿದೆ ಅನಿರೀಕ್ಷಿತ. ರಿಪೀಟರ್ಸೇ ಜಾಸ್ತಿ ಇದ್ದಾರೆ. ಇಲ್ಲ, ರಜನಿ ಮೇಡಮ್ ಹೈತೋ ಹಮ್ ವहाँ पे ಬುಕ್ ಕರ್ತೆ. ಈಗ ಹೇಗೆ ಸ್ಟಾರ್ಟ್ ಆಗಿದೆ ಅಂದರೆ, ನೀವು ಯಾವ ಹೋಮ್ ಸ್ಟೇ ಹೇಳ್ತೀರಿ ಅಲ್ಲಿ ಬುಕ್ ಮಾಡ್ತೀವಿ. ನಿಮ್ಮ ಶೆಡ್ಯೂಲು ಯಾವುದು ಫ್ರೀ ಇದೆ ನಮ್ಗೆ ಹೇಳಿ. ಈ ಥರ ಮುಂಚೆ ನಮಗೆ ನರಸಿಂಹ ಸರು, ಬೇರೆ ಬೇರೆ ಹೋಮ್ ಸ್ಟೇದವರು ಕೆಲವೊಬ್ರು ಇದ್ದಾರೆ ನೇಚರು ರಿಲೇಟೆಡು, ಇವರೇ ನನಗೆ ತುಂಬ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡ್ತವ್ರು. ನರಸಿಂಹ ಸರು ಫಸ್ಟ್ ಇಲ್ಲಿ ಗೈಡು ಅವ್ರದ್ದೇ ಗೆಸ್ಟಿಗೆ ಕರ್ಕೊಂಬರ್ತಿದ್ರು. ಅವ್ರು ನೋಡಿ ಕಲಿತೆ ಅವರೇ ನಮ್ಮ ಶಾಲೆಗೆ ರಿಸೋರ್ಸ್ ಪರ್ಸನಾಗಿ ಬಂದಿದ್ದರು. ಸೊ ಹೀಗೆ ಇಂಟ್ರೆಸ್ಟ್ ಅವ್ರು ಕೇಳಿಕೊಂಡೆ, ಸರ್ ಹೇಗೆ ಏನು ಮಾಡಬೇಕಿದು, ಇದು ಏನಿದೆ, ಇದಕ್ಕೆ ಜಾಬಿಗೆ ಏನಂತ ಹೇಳ್ತಾರೆ. ಇಲ್ಲ, ಇದೊಂಥರ ನ್ಯಾಚುರಲಿಸ್ಟ್ ಅಂದರು. ಸೊ ಮಾಡೋಣ. ನನಗೂ ನೇಚರ್ ಇಂಟ್ರೆಸ್ಟು, ಓಡಾಡೋದು ಇಂಟ್ರೆಸ್ಟು. ಆಮೇಲೆ ಗೊತ್ತಾಯಿತು ಇಲ್ಲ ಇದು ಈ ಥರ ಅಲ್ಲ ಅಂತ. ಆದರೆ ಇಲ್ಲಿ ಎಷ್ಟು ಒಂದು 10-12 ಸಾವಿರ ಜನ ಅಂತೂ ಬಂದಿದ್ದಾರೆ ಇಲ್ಲಿವರೆಗೂ, ಇನ್ನೂ ಜಾಸ್ತಿ ಇರ್ಬೋದು. ಇನ್ನು ಶಾಲೆ ಅಂದರೆ ಇಲ್ಲಿ ಸುಮಾರು ಎಷ್ಟು ಶಾಲೆ ಇದೋ ಎಲ್ಲ, ಮತ್ತು ನಿಮ್ಮ ಬೆಂಗಳೂರು ಬೇರೆ ಬೇರೆ ಕಡೆಯಿಂದ ಶಾಲೆ ಮಕ್ಕಳು ಬರ್ತಾರೆ ಕರ್ಕೊಂಡು ಟ್ರಿಪ್ ತಗೊಂಡು. ಸುಮಾರು ಹೇಳಿದ್ದೀನಿ, ನೀವು ಗೂಗಲಲ್ಲಿ ರಜನಿ ದಾಂಡೇಲಿ ಅಂತ ನೀವು ಸರ್ಚ್ ಮಾಡಿದ್ರೆ ಎಲ್ಲ ನಿಮಗೆ ಈ ವಿಡಿಯೋಸು ಡೀಟೇಲ್ಸ್ ತೋರಿಸುತ್ತೆ ಅದರಲ್ಲಿ ನೋಡಿ. ಆಮೇಲೆ ಇನ್ನೇನಾದರೂ ಸ್ವಲ್ಪ ನೇಚರ್ ರಿಲೇಟೆಡ್ ಜನ ಬಂದರೆ ಅವ್ರಿಗೂ ಗೈಡ್ ಮಾಡ್ತೀನಿ ವಿದೌಟ್ ಎಕ್ಸ್ಪೆಕ್ಟೇಷನ್. ಇನ್ನೇನು ಅವ್ರು ಕೊಡ್ತಾರೆ ನೀವೇನೋ ಕೊಡ್ತೀರಾ ಅಂತಲ್ಲ, ಅದೊಂದು ಪ್ರೀತಿ ನಮಗೆ. ನೇಚರ್ ರಿಲೇಟೆಡ್ ಯಾರೇ ಬಂದರೂ ಒಂಥರ ಆತ್ಮೀಯತೆಯಿಂದ, ಏನೋ ಭಾಳ ವರ್ಷದ ಹಿಂದೆ ಪ್ರೀತಿ ಇದ್ದ ಥರ ನಾವು ಇದರಲ್ಲೇ ಎಲ್ಲರೂ ಸೇರೋದು ಈ ಫೀಲ್ಡಲ್ಲೇ. ನೀವು ಅಕಸ್ಮಾತ್ ಡಾಕ್ಟರ್ಸು ಲಾಯರ್ ಆಗಿದ್ದರೆ ನಾವು ಕನೆಕ್ಟ್ ಆಗ್ತಾ ಇರಲಿಲ್ಲ. ನೀವು ಬಂದ್ರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಏನಿದೆ ಕೆಲಸ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ನೆಕ್ಸ್ಟ್ ಯಾವಾಗಾದರೂ ಟೈಮ್ ಸಿಕ್ಕಿದಾಗ ಒಂದು ಮಾರ್ನಿಂಗ್ ಬನ್ನಿ, ಇನ್ನೂ ಬೇರೆ ಬೇರೆ ಹಕ್ಕಿಗಳನ್ನ ನೋಡೋಣ ಅಂತ.